ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇವತ್ತು ನಾನು ನಿಮ್ಮ ಸಲುವಾಗ ನಿಮ್ಮ ಹೇರ್ ಫಾಲ್ ಸಮಸ್ಯೆಗೆ ಒಂದು ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ. ಇದನ್ನು ಬಳಸೋದ್ರಿಂದ ನಿಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಆಗುತ್ತೆ. ಜೊತೆಗೆ ಕೂದಲು ಬೆಳವಣಿಗೆ ಅಂತೂ ಸಾಕಷ್ಟು ಜಾಸ್ತಿ ಪ್ರಮಾಣದಲ್ಲಿ ಆಗುತ್ತೆ. ಯಾಕಂದರೆ ಅಷ್ಟೊಂದು ಒಳ್ಳೆ ವಿಡಿಯೋ, ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ನ್ಯಾಚುರಲ್ ಆದಂಥ ರೆಮಿಡಿ ಇದೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಸೊ ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ರೆಮಿಡಿ ಏನಂತ. ಸೊ ನೋಡಿ, ಇಲ್ಲಿ ನಾನು ಮೊದಲು ತೊಗೊಂಡಿರೋದು ಎಲೋವೆರಾ ಜೆಲ್. ನಮ್ಮ ಸ್ಕಿನ್ಗೆ ಎಷ್ಟು ಮುಖ್ಯವಾದೋ ನಮ್ಮ ಕೂದಲಿಗೂ ಕೂಡ ಅಷ್ಟೇ ಒಂದು ಒಳ್ಳೆ ಇದು ಏನಂದರೆ ಔಷಧಿ. ಸಾಕಷ್ಟು ಚೆನ್ನಾಗಿ ನಮ್ಮ ಕೂದಲ ಮೇಲೆ ಹೆಲ್ಪ್ ಮಾಡಿ ನಮ್ಮ ಕೂದಲು ಬೆಳವಣಿಗೆಗೂ ಹೆಲ್ಪ್ ಮಾಡುತ್ತೆ. ಜೊತೆಗೆ ಕೂದಲನ್ನ ಸಾಕಷ್ಟು ನೋಡಿ ಡ್ರೈ ಆಗುತ್ತೆ, ಫ್ರೀಝಿ ಆಗುತ್ತೆ, ಸ್ಪ್ಲಿಟಲ್ಸ್ ಆಗುತ್ತೆ. ಏನೇ ಒಂದು ಮಾಡಿದ್ರೂ ಕೂದಲಿನಲ್ಲಿ ಆ ಒಂದು ಹೊಳಪು ಇರೋಂಗಿಲ್ಲ. ಸೊ ನೋಡಿ, ಎಷ್ಟೇ ಚೆನ್ನಾಗಿ ಕೂದಲಿದ್ರು ಅದರಲ್ಲಿ ಹೊಳಪಿಲ್ಲ, ವಾಲ್ಯೂಮ್ ಇಲ್ಲ ಅಂದರೆ ಅವು ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣೋದಿಲ್ಲ. ಹಾಗೂ ಡ್ರೈ ಕೂದಲು ಅಂತೂ ಸಾಕಷ್ಟು ಚೆನ್ನಾಗೇ ಸ್ವಲ್ಪ ಕೂಡ ಚೆನ್ನಾಗಿ ಕಾಣಿಸೋದೇ ಇಲ್ಲ. ಸೊ ಈ ಥರ ರೆಮಿಡೀಸ್ ಮಾಡಿಕೊಂಡು ನಾವು ನಮ್ಮ ಕೂದಲನ್ನು ಉದ್ದ ಮಾಡ್ಕೊಳ್ಬಹುದು. ಜೊತೆಗೆ ಕೂದಲು ಬೆಳವಣಿಗೆಯನ್ನು ಮಾಡ್ಕೋಬಹುದು. ಹಾಗೂ ತುಂಬಾ ಡ್ರೈ ಆಗಿದ್ದೀವ ಅಂದರೂ ಕೂಡ ಅದನ್ನು ಕೂಡ ಸಾಫ್ಟ್ ಶೈನಿ ಸಿಲ್ಕಿ ಮಾಡೋ ಅಂಥ ಈ ಒಂದು ರೆಮಿಡಿ ಇದೆ. ಖಂಡಿತ ನೀವು ಇದನ್ನು ಪ್ರಯತ್ನಿಸಿ, ನಿಮಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ಮೊದಲು ನೋಡ್ರಿ ಅಲೋವೆರಾ ತೊಗೊಂಡು ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಹಾಕ್ಕೋತಿರೋದು ಕರಿಬೇವು ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂತ ನಿಮಗೆ ಗೊತ್ತು. ಇದರಲ್ಲಿ ಅಂದರೆ ಪ್ರೀಮೆಚ್ಯೂರ್ ಗ್ರೇ ಹೇರನ್ನು ತಡೆಯುವಂಥ ಶಕ್ತಿ ಇರುತ್ತೆ. ಜೊತೆಗೆ ಕೂದಲು ಬೆಳವಣಿಗೆಗಂತೂ ಇದು ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಕರಿಬೇವನ್ನು ಕೂಡ ಸೇರಿಸ್ತೀನಿ. ಇವಾಗ ಎರಡನ್ನ ಹಾಕಿ ಮಿಕ್ಸಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇವೆಣ್ಣೆಯನ್ನು ಪೂರ್ತಿಯಾಗಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋದು ಕಲ್ವಂಜಿ ಅಂತೂ ನಮ್ಮ ಕೂದಲಿಗೆ ಒಂದು ಅಮೃತ ಸಮಾನೆ. ನಾನು ಸಾಕಷ್ಟು ನನ್ನ ವೀಡಿಯೋಸ್ಗಳಲ್ಲಿ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದರೂ ಕೂಡ ನಿಮಗೆ ಇನ್ನಷ್ಟು ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನೀವು ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡ್ಕೊಳ್ರಿ. ಇದು ನಮ್ಮ ಕೂದಲಿಗೆ ಎಷ್ಟು ಬೆನಿಫಿಷಿಯಲ್ ಆಗಿದೆ ಅಂತ ನಿಮಗೆ ಗೊತ್ತಾಗೋದು. ಸೊ ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಜಾಸ್ತಿ ಏನು ಪ್ಯೂರ್ ಬೇಕಾಗಿಲ್ಲ, ಜಸ್ಟ್ ಈ ಥರ ದರಿಯಾಗಿ ಪೇಸ್ಟ್ ಮಾಡಿಕೊಂಡ್ರು ಸಾಕು. ನೆಕ್ಸ್ಟ್ ಪ್ರಾಸೆಸ್ ಏನಂದರೆ ಇಲ್ಲಿ ನೋಡಿ, ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲೇ ಇಡಬೇಕು ಗ್ಯಾಸು. ಇಲ್ಲ ಅಂದರೆ ನಾವು ಮಾಡೋ ಅಂಥ ಏನು ರೆಮಿಡಿ ಇದೆಲ್ಲ ಅದು ಒಳ್ಳೆ ರಿಸಲ್ಟ್ ಕೊಡೋದಿಲ್ಲ, ಹಾಗೂ ಸೀದು ಕೂಡ ಹೋಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ನೋಡ್ರಿ, ಇಲ್ಲಿ ಪ್ಯೂರ್ ಇರೋವಂಥ ಕೊಬ್ಬರಿ ಎಣ್ಣೆ ಅಂದರೆ ಪ್ಯಾರಾಶೂಟ್ ಆಯಿಲ್ನ ತೊಗೊಂಡಿದ್ದೀನಿ. ಇದು ಅಂತೂ ನಮ್ಮ ಮನೇಲೇ ಇದ್ದೇ ಇರುತ್ತೆ. ಇದಕ್ಕೇನು ನಮಗೆ ಜಾಸ್ತಿ ಹೋಗಿ ಹಣ ಖರ್ಚು ಮಾಡಿ ಗೊತ್ತಿಲ್ಲ. ನಾವು ಮನೆಯಲ್ಲಿ ಆಯಿಲ್ ಹಚ್ಕೋತೀವಲ್ಲ, ಆದರೆ ಡೈರೆಕ್ಟಾಗಿ ಹಾಗೆ ಆಯಿಲ್ ಮಾಡೋಕೊಳ್ಳೋ ಅಪೇಕ್ಷೆ ಈ ಥರ ಒಮ್ಮೆ ಮಾಡಿ ನೋಡಿ. ನಿಮಗೆ ಎಷ್ಟು ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ನೀವೇ ಆಶ್ಚರ್ಯ ಪಡುತ್ತೀರ. ಅಷ್ಟೊಂದು ಒಳ್ಳೆಯ ರಿಸಲ್ಟು ನೋಡಿ. ಆಲೋವೆರಾ ಅಂತೂ ನಮ್ಮ ಕೂದಲಿಗೆ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡಿ ಕೂದಲಿನಲ್ಲಿ ಇರೋವಂಥ ಸ್ಕ್ಯಾಲ್ಪ್ನಲ್ಲಿ ಇರೋವಂಥ ಡ್ಯಾಂಡ್ರಫ್ ತೆಗೆಯುತ್ತೆ. ಇಚಿಂಗ್ ಪ್ರಾಬ್ಲಮ್ ಕಡಿಮೆ ಮಾಡುತ್ತೆ. ಯಾಕಂದರೆ ಅದರಲ್ಲಿ ವೈಟಮಿನ್ ಸಿ ಪದಾರ್ಥ ಕೂಡ ಇರುತ್ತೆ. ಸೊ ನೋಡಿ, ಇಲ್ಲಿ ನಾನು ಆಯಿಲ್ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಕಡಿಮೆ ಹೆಚ್ಚು ಮಾಡ್ಕೋಬೋದು. ನಾನು 1 ಕಪ್ ಅಷ್ಟು ಆಯಿಲ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ರೆಡಿ ಮಾಡಿಟ್ಕೊಂಡಿರೋ ಅಂಥ ಪೇಸ್ಟ್ ಏನಿದೆಯಲ್ಲ ಅದನ್ನು ಇದರಲ್ಲಿ ಸೇರಿಸ್ಕೊಳ್ಬೇಕು. ನಾವೇನು ಕಲ್ವಂಜಿ, ಆಲೋವೆರಾ ಹಾಗೂ ಕರಿಬೇವಿನ ಪೇಸ್ಟ್ ಮಾಡಿದ್ದೀವಲ್ಲ ಅದನ್ನು ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಸೊ ನೋಡಿ, ಈ ಥರ ಕೈ ಆಡಿಕೊಂಡು ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡು ಬನ್ನಿ. ಇವಾಗ ನಮ್ಮ ಎಣ್ಣೆ ಏನಿದೆ ಅದು ಕಾಯ್ತಾ ಇದೆ. ಜಾಸ್ತಿ ಹೈ ಫ್ಲೇಮ್ ಇಟ್ಟರೆ ಏನಾಗುತ್ತೆ ಅಂದರೆ ಸೀದು ಹೋಗುತ್ತೆ. ಮತ್ತು ಏನು ನಮಗೆ ರೆಮಿಡಿಯಲ್ಲಿ ರಿಸಲ್ಟ್ ಬೇಕಲ್ಲ ಅದು ಸಿಗೋದಿಲ್ಲ. ಸೊ ಲೋ ಫ್ಲೇಮ್ನಲ್ಲಿ ಇಟ್ಟು ಸ್ವಲ್ಪ ತಾಳ್ಮೆಯಿಂದ ಮಾಡಿದ್ರೆ ಯಾವುದೋ ಒಂದು ಕೆಲಸ ಚೆನ್ನಾಗೂ ಆಗುತ್ತೆ ವೀಕ್ಷಕರೇ. ಸೊ ಹಾಗಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬರೀ ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಯಾಕಂದರೆ ನಾವು ಹಾಕಿದ್ದೇವೆ ನಾವು ಪೇಸ್ಟೆಲ್ಲ ಇಂಗ್ರೀಡಿಯೆಂಟ್ಸ್, ಅದರ ಅಂಶ ಪ್ರಾಪರ್ಟೀಸ್ ಏನಿದೆ ಈ ಎಣ್ಣೆಯಲ್ಲಿ ಬಿಡುಗಡೆ ಆಗಬೇಕು. ಈಗಾಗಲೇ ನೀವು ನೋಡಬಹುದು ಎಣ್ಣೆ ಕಲರ್ ಸ್ವಲ್ಪ ವೈಟ್ ಇತ್ತು, ಇವಾಗ ಚೆನ್ನಾಗಿ ಗ್ರೀನ್ಗೆ ತಿರುಗ್ತಾ ಇದೆ ಅಂತ. ಸೊ ನಾವು ಹಾಗೆ ಆಯಿಲಿಂಗ್ ಮಾಡ್ಕೊಳ್ಳೋ ಅಪೇಕ್ಷೆ ಈ ಥರ ನೀವು ಮಾಡಿ ನೋಡಿ. ಯಾರಿಗೆಲ್ಲ ತುಂಬ ಕೂದಲುದ್ರೋ ಸಮಸ್ಯೆ ಇದೆ, ಚೊಕ್ಕ ತಲೆ ಆಗಿದೆ, ಹಾಗೂ ಹೇರ್ ಲೈನ್ ತುಂಬಾ ದಿನಕ್ಕೂ ದಿನ ದೊಡ್ಡದಾಗ್ತಾ ಇದೆ, ನೀವು ಕೆಮಿಕಲ್ ಬಳಸಿ ಸೋತು ಹೋಗಿದ್ದೀರಾ ಅಂದಾಗ ಖಂಡಿತ ಈ ಥರ ನ್ಯಾಚುರಲ್ ರೆಮಿಡೀಸ್ನ ಟ್ರೈ ಮಾಡಿ ನೋಡಿ. ಅದು ಎಷ್ಟೊಂದು ಬೆನಿಫಿಷಿಯಲ್ ಆಗಿರುತ್ತೆ ಅಂತ ನೀವೇ ಆಶ್ಚರ್ಯ ಪಡುತ್ತೀರಾ ವೀಕ್ಷಕರೇ. ಸೊ ನೋಡಿ, ಎಷ್ಟು ಚೆನ್ನಾಗಿದು ಬಾಯ್ಲ್ ಆಗ್ತಾ ಇದೆ ಅಂದರೆ. ನಾವು ನೋಡಿ ಹಣ ಖರ್ಚು ಮಾಡಿ ದುಬಾರಿ ಯಾವುದ್ಯಾವುದೋ ಆಯಿಲನ್ನು ತರ್ತೀವಿ, ಆದರೂ ಕೂಡ ಅದು ನಮಗೆ ಏನು ಉಪಯೋಗಕ್ಕೂ ಬರೋದಿಲ್ಲ. ಯಾಕಂದರೆ ನಮಗೆ ಪ್ರಕೃತಿ ಮಾತೆ ಸಾಕಷ್ಟು ಅಂದರೆ ಔಷಧಿಗಳು ಕೊಟ್ಟಿದ್ದಾರೆ. ನಾವು ಅದನ್ನು ಉಪಯೋಗಿಸಿ ನಮ್ಮ
ಕೂದಲಿಗೆ ನ್ಯಾಚುರಲ್ ಆಗಿ ಉದ್ದವಾಗಿ ಮಾಡ್ಕೋಬೋದು, ಹಾಗೂ ದಪ್ಪ ಮಾಡ್ಕೋಬೋದು, ಹಾಗೂ ಕಪ್ಪು ಕೂಡ ಮಾಡ್ಕೋಬಹುದು. ಯಾಕಂದರೆ ಆಯುರ್ವೇದನಲ್ಲಿ ಅಷ್ಟೊಂದು ಶಕ್ತಿ ಇದೆ. ಸೊ ಇದು ಏನಂದರೆ ಸ್ವಲ್ಪ ಸ್ಲೋ ಕಾರ್ಯ ಮಾಡುತ್ತೆ, ಆದರೂ ಲಾಂಗ್ ಟರ್ಮ್ವರೆಗೂ ಇರುತ್ತೆ. ಸೊ ನಾವು ಕೆಮಿಕಲ್ ಬಳಸೋದ್ರಿಂದ ನಮ್ಮ ಕೂದಲು ಕೂಡ ಹಾಳಾಗ್ತವೆ. ಹಾಗೂ ಸೊ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ವೀಕ್ಷಕರೇ. ಸೊ ನೋಡಿ, ಈ ಥರ ನಾನು ಮಧ್ಯದಲ್ಲಿ ಸ್ಪೂನಿಂದ ಕೈ ಆಡಿಸ್ತಾ ಇದ್ದೀನಿ. ನಮ್ಮ ಎಣ್ಣೆ ಏನಿದೆ ಅದು ಕುದೀತಾ ಇದೆ, ಚೆನ್ನಾಗಿ ಬಾಯ್ಲು ಇಲ್ಲೇ ಆಗ್ತಾ ಇದೆ ವೀಕ್ಷಕರೇ. ಸೊ ನೋಡಿದ್ರಲ್ವ, ಸಾಕಷ್ಟು ಈಸಿಯಾದ ರೆಮಿಡಿ ಇದೆ, ಖಂಡಿತ ಟ್ರೈ ಮಾಡಿ. ಇದನ್ನು ನೀವು ವಾರದಲ್ಲಿ 3 ಸರ್ತಿ ಆಯಿಲಿಂಗ್ ಮಾಡ್ಕೋಬೇಕು ವೀಕ್ಷಕರೇ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ನಾನು ತೊಗೊಂಡಿದ್ದೀನಿ ಒಂದು ಬೌಲ್, ಅದಕ್ಕೆ ಒಂದು ಜಾರನ್ನು ಇಟ್ಕೊಂಡು ಇವಾಗ ಕಾಸಿರೋ ಅಂಥ ಎಣ್ಣೆನ ಸೋರಿಸ್ಕೋತೀನಿ. ಸೊ ನಾವು ಹಾಕಿರೋ ಪೇಸ್ಟ್ ಏನಿದೆಯಲ್ಲ, ಅದು ಒಂದು ಎಣ್ಣೆಯಲ್ಲಿ ಬರಬಾರ್ದು, ಅದರ ಅಂಶ ಮಾತ್ರ ನಮಗೆ ಬೇಕಲ್ಲ. ಇವಾಗ ನೋಡಿ, ಈ ಥರ ಸೋರಿಸ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಗ್ರೀನ್ ಇರೋವಂಥ ಎಣ್ಣೆ ನಮ್ಮನ್ನು ಸಿಕ್ಕಿದೆ ಅಂತ. ನ್ಯಾಚುರಲ್ ಹರ್ಬ್ ಇದೆ ಇದು. ಚೆನ್ನಾಗಿ ಇದನ್ನು ವಾರದಲ್ಲಿ ನೀವು ಯಾವಾಗ ತಲೆ ಸ್ನಾನ ಮಾಡಿದ್ರಿ ಅಂದರೆ ನೈಟ್ ಮಲಗೋವಾಗ ವಾರದಲ್ಲಿ 3 ಸರ್ತಿ ಇದನ್ನು ಚೆನ್ನಾಗಿ ನಿಮ್ಮ ಸ್ಕ್ಯಾಲ್ಪ್ ಮೇಲೆ ಆಗಲಿ, ಲೆಂತ್ ಮೇಲೆ ಆಗಲಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಾರ್ನಿಂಗ್ ತಲೆ ಸ್ನಾನ ಮಾಡಿ ಅದೆಷ್ಟೊಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ನೀವೇ ನೋಡ್ತೀರಾ. ಹಾಗೂ ಕೂದಲು ಬೆಳವಣಿಗೆ ಅಂತೂ ಆಗುತ್ತೆ. ಒಂದೇ ಸಲ ಮಾಡ್ಕೊಂಡು ನಮಗೆ ರಿಸಲ್ಟ್ ಸಿಗಲಿಲ್ಲ ಅಂದರೆ ನಾನು ಏನು ಮಾಡೋಕ್ಕೂ ಆಗಲ್ಲ ವೀಕ್ಷಕರೇ. ಯಾರು ಕೂಡ ಏನು ಮಾಡೋಕ್ಕೆ ಆಗಲಿಲ್ಲ. ಯಾವುದೇ ಒಂದು ರೆಮಿಡಿ ಅಲ್ಲಿ ಸ್ವಲ್ಪ ದಿನ ಕಂಟಿನ್ಯೂ ಮಾಡಿದ್ರೆ ತಾನೇ ನಿಮಗೆ ವ್ಯತ್ಯಾಸ ಗೊತ್ತಾಗೋದು, ಹಾಗೂ ನಿಮಗೆ ಇದರ ಬೆನಿಫಿಟ್ ಏನಂತ ಅದು ಕೂಡ ಗೊತ್ತಾಗೋದು. ಸೊ ನೋಡಿ, ಎಷ್ಟು ಚೆನ್ನಾಗಿರೋ ಎಣ್ಣೆ ಇವಾಗ ರೆಡಿ ಆಗಿದೆ ಅಂತ. ನೈಸರ್ಗಿಕವಾಗಿ ಈ ಒಂದು ಆಯಿಲ್ನ ನೀವು ನಮ್ಮ ಸ್ಕ್ಯಾಲ್ಪ್ ಮೇಲೆ ಅಪ್ಲೈ ಮಾಡ್ಕೋರಿ, ಇಡೀ ರಾತ್ರಿ ಬಿಡಿ. ಯಾಕಂದರೆ ನೈಟ್ ನಾವು ಮಲಗೋವಾಗ ನಮ್ಮ ಮೈಂಡ್ ಕೂಡ ಶಾಂತಿ ಇರುತ್ತೆ. ಸೊ ಏನಿರುತ್ತೆ ಅಂದರೆ ಒಳ್ಳೆ ರೀತಿಲಿ ಇದು ನಮ್ಮ ಸ್ಕ್ಯಾಲ್ಪ್ಗೆ ಅಂಟ್ಕೊಂಡು ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಮಸಾಜ್ ಮಾಡಿದ್ರೆ ಒಳ್ಳೆ ನಮ್ಮ ಕೂದಲು ಬೆಳವಣಿಗೆ ಆಗುತ್ತವೆ, ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ, ಜೊತೆಗೆ ಕೂದಲು ಚೆನ್ನಾಗಿ ನ್ಯಾಚುರಲಾಗಿ ಸಿಲ್ಕಿ ಶೈನಿ ಕೂಡ ಆಗುತ್ತವೆ. ಈ ಒಂದು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಚೆನ್ನಾಗಿರಿ ವೀಕ್ಷಕರೇ.